ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಬೆಳಿಗ್ಗೆ ಬೆಳಿಗ್ಗೆ ಇವಾಗ ಬ್ರೇಕ್ಫಾಸ್ಟ್ ಆಗ್ತಾ ಉಂಟು. ಬ್ರೇಕ್ಫಾಸ್ಟೊಂದಿಗೆ ನಾನು ಎಗ್ ಕರಿ ಹಾಗೂ ಚಟ್ನಿ ಎರಡನ್ನೂ ಕೂಡ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ಹಾಗೂ ಈಸಿ ಬ್ರೇಕ್ಫಾಸ್ಟ್ ಇದು. ಹಾಗಾಗಿ ಇದನ್ನು ಆಲ್ರೆಡಿ ನಾನು ನನ್ನ ರೆಸಿಪಿ ಚಾನಲಲ್ಲಿ ಹಾಕಿದ್ದೀನಿ, ಪ್ರಿಯಾಸ್ ರೆಸಿಪಿ ಚಾನಲಲ್ಲಿ, ಅದರಿಂದ ನೀವು ನೋಡ್ಬೋದು. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಇವತ್ತು ಗಂಟೆ 1-2 ಆಗಿದೆ. ತಲೆ ಒಂದು ಪಜ್ಜಿಗೂ ಕೂಡ ಶೀತ, ಹಾಗೆ ಅವನಿಗೇನಾಗುದಿಲ್ಲ, ಅವನ್ ಚಪ್ರಿ ಎಂತ ಆಗ್ತಾ ಉಂಟು ಸಿಂಪ್ಟಮ್ಸ್ ಒಂದು. ಹಾಗೆ ಈಗ ಇವತ್ತು ನಮಗೆ ಹೋಗ್ಲಿಕ್ಕೆ ಕೂಡ ಉಂಟು. ನನಗೆ ವೀನುಗೆ, ಲೆವಿಗೆ, ರಾಯ್ಗೆ, ಪಜ್ಜುಗೆ, ಲವಿಟಾಬಾಯಿಗೆ, ನನಗೆ, ವಿನುಗೆ, ರಾಯ್ಗೆ ಹಾಗೂ ನನ್ನ ಹಸ್ಬೆಂಡಿಗೆ. ರಾಯ್ ಅಲ್ಲ ವಿನು. ನನಗೆ, ವಿನುಗೆ, ಲೆವಿಗೆ ಹಾಗೂ ನನ್ನ ಹಸ್ಬೆಂಡಿಗೆ ಕೆಟ್ಲೆ ಉಲ್ಲೈತಲ್ಲ. ಟೇಕ್ ಫಾರ್ ಆಕ್ಷನ್. ನನಗೆ, ವಿನುಗೆ, ರಾಯ್ಗೆ, ನನಗೆ ಟೇಕ್ ಫಾರ್ ಆಕ್ಷನ್. ನನಗೆ, ವಿನುಗೆ, ಲೆವಿಗೆ ಹಾಗೂ ಹಸ್ಬೆಂಡಿಗೆ 4 ಜನರಿಗೆ ಸೂರತ್ ಹೋಗ್ಲಿಕ್ಕೆ ಉಂಟು. ಹಾಗೆ ಶೀತನೂ ಆಗಿದೆ, ಹೋಗ್ಲಿಕ್ಕೆ ಕೂಡ ಉಂಟು. ಅಮ್ಮನ ಊಟರಿಲ್ಲ, ಟಿಕೆಟ್ ಅಮ್ಮನ ಊಟರಿಲ್ಲ, ಏನ್ ಮಾಡುದಂತ ಗೊತ್ತಾಗಲ್ಲ. ಹಾಗೆ ಬೆಳಿಗ್ಗೆ ಒಂದು ಬ್ರೇಕ್ಫಾಸ್ಟ್ ಒಂದು ಆಯ್ತು. ಹೀಗೆ ಅಮ್ಮ ಹೇಳಲೇ ಇಲ್ಲ, ಮಲ್ಕೊಂಡೇ ಇದ್ದಾರೆ. ಇವತ್ತು ರಜೆ ಅಲ್ಲ, ಮಳೆ ರಜೆ ಸಿಕ್ಕಿದ್ರಿಂದ ಆಯ್ತು. ಒಂದ್ ಕಡೆಯಿಂದ ಜೋರ್ ಮಳೆ ಕಿರಿಕಿರಿ ಆಗ್ತಾ ಉಂಟು. ಹಾಗೆ ನಮ್ಮ ಅವಸ್ಥೆ ಎಲ್ಲ ನಾಯಿಪಾಡು ಆಗಿದೆ. ಈಗ ಕೆಳಗೆ ಹೋಗ್ಬೇಕು. ರೈಸ್ ಮಾಡಿಟ್ಟಿದ್ದಾಳೆ ತಿಮ್ಮಿ. ನನ್ನ ಹಸ್ಬೆಂಡ್ ಆಮ್ಲೆಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ವಿನು ಟ್ಯಾಬ್ಲೆಟ್ ತರಲಿಕ್ಕೆ ಹೋಗಿದ್ದ ಡಾಕ್ಟ್ರ್ ಹತ್ರ ಅಮ್ಮನಿಗೆ. ಹಾಗೆ ಟ್ಯಾಬ್ಲೆಟ್ ತೊಗೊಂಡು ಬಂದಿದ್ದಾನೆ. ಇನ್ನು ನನ್ನದೊಂದು ಪ್ಯಾಕಿಂಗ್ ಆಯಿತು. ಹಸ್ಬೆಂಡಿದ್ದು ಆಗ್ಲಿಕ್ಕೆ ಉಂಟು, ಹಾಗೂ ಲೆವಿದ್ದು ಆಗ್ಲಿಕ್ಕೆ ಉಂಟು, ವಿನುದು ಕೂಡ ಆಗ್ಲಿಕ್ಕೆ ಉಂಟು. ನೆಕ್ಸ್ಟ್ ಇನ್ನೊಂದೇನೆಂದರೆ, ನಮಗೆ ಕಾರ್ ಕೂಡ ನಾವು ರಿಪೇರಿ ಕೊಟ್ಟಿದ್ವಿ ನೋಡಿ, ಗ್ಲಾಸ್ ಎಲ್ಲ ಹಾಕ್ಲಿಕ್ಕೆ. ಅದು ಕೂಡ ಇವತ್ತು ಬರುತ್ತೆ. ಅದನ್ನು ಕೂಡ ತಗೊಂಡು ಬರ್ಲಿಕ್ಕೆ ಹೋಗ್ಬೇಕು. ಹೀಗೆ ಒಂದು ಕೆಲಸದ ಮೇಲೆ ಒಂದುಂಟು, ಟೈಮ್ ಇಲ್ಲ, ಹುಷಾರಿಲ್ಲ, ಈ ರೀತಿ ಒಟ್ಟಾರೆ ಆಗಿದೆ. ಕೆಳಗೆ ಬನ್ನಿ, ಹೋಗೋಣ ಏನಾಗ್ತದೆ ಇದೆ ನೋಡೋದು. ಲೆಟ್ಸ್ ಗೋ. ಆಗೆ ಕಾಂಪ್ಲೇನ್ ನ್ಯೂಟ್ರಿ ಗೋ. ಇಲ್ಲಿ ಬಳ್ಳ ಬಂದಿದೆ ನಮ್ಮ ಮನೆಯಲ್ಲಿ. ಬಳ್ಳನೇ ಬಳ್ಳ, ಬಳ್ಳವೇ ಬಳ್ಳ, ಬಳ್ಳ 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 ಬಳ್ಳ. ಕಾಲೆ ಚಪ್ಪಲಲ್ಲಿ ಮನೆ ಕಟ್ಟಿದೆ. ವಾವ್. ನಿಮ್ಮ ನಿಮಗೆ ಏನಾಗ್ತಾ ಉಂಟು ನೀವು ಶೇರ್ ಮಾಡಿ ನಮ್ಮ ನ್ಯೂಸಲ್ಲಿ. TV9 ಕನ್ನಡ ಲೈವ್.
ಹುಷಾರಿಲ್ಲ ಅಂತೆ. ನಿಮ್ಮನ್ನು ಏನು ಹೇಳಲಿಕ್ಕೆ ಉಂಟಾ? ಹೇಳಿ, ನಿಮ್ಮ ನ್ಯೂಸನ್ನು ಹೇಳಲಿಕ್ಕೆ ಹೇಳಿದ್ದು. ನಿಂಗೆ ನಿಂಗೇನು ಹೇಳಲಿಕ್ಕೆ ಉಂಟಾ TV9 ಕನ್ನಡ ಲೈವಲ್ಲಿ? ನಿಂದು ಡಬ್ಬ ಹೇಳ, ನಿಂದು ಇವತ್ತಿದ್ದು ಹೇಗೆ ಆಯಿತು? ನಿಂಗೆ ಮಳೆ ಎಲ್ಲ ರಜೆ ಸಿಕ್ಕಿತಿ? ನನಗೆ ರಜೆನೇ ಇತ್ತು ಎಕ್ಸಾಮ್ ಆಗಿ. ಮತ್ತೆ ಮಳೆ ತುಂಬ ಕಿರಿಕಿರಿ ಆಯ್ತು ಹೋಗ್ಲಿಕ್ಕೆ, ಮತ್ತೆ ಜಾಲಿ ಆಗ್ತದೆ ಹೋಗ್ಲಿ. ಮತ್ತೆ ಎಲ್ಲರೂ ಮನೆಯಲ್ಲಿ ಹುಷಾರಿಲ್ಲ. ನಿನ್ನಗೆ ಏನು? ನಾನು ಹುಷಾರಿದೆಯಲ್ಲ. ಅಲ್ಲ, ನಿಂಗೆ ಏನು ಇದು ಕೊಡ್ಲಿಕ್ಕೆ ಉಂಟು? ಪ್ರಿಕಾಷನ್ಸ್ ಮನೆಯಲ್ಲಿ ಇರಿ, ನನಗೆ ಮತ್ತೆ ಅವರೇ ಹೋಗ್ಲಿಕ್ಕೆ ಬಿಡಿ ಎಂತ. ನಿಮ್ಗೆ ಏನು ಹೇಳಲಿಕ್ಕೆ ಉಂಟು ಎಂತ ಹೇಳ್ಬೇಕು ನಿಮ್ಗೆ? ಮನೆಯಲ್ಲಿ ನಿಮ್ಮ ಹುಷಾರಿಲ್ಲದ ಲೈಫನ್ನು ಶೇರ್ ಮಾಡಿ. ಹುಷಾರಿಲ್ಲದ್ರೆ ಎಂತ ಬೇಡ ಅಂತ ಆಗುತ್ತೆ. ಮತ್ತೆ ಮತ್ತೆಂತ ನಿಮಗೆ ಫೋನುಗಳಿಗೆ ಮಾಡಿ ಕೂಡ ಕೊಡ್ಬೇಕಲ್ವಾ? ನಾನು ಅದಕ್ಕೆ ಇವತ್ತು ಊಟ ಮಾಡೋದಿಲ್ಲ. ಅಮ್ಮನನ್ನು ಕಷ್ಟದಲ್ಲಿ ನೋಡಲಿಕ್ಕೆ ನನಗೆ ಆಗುದಿಲ್ಲ. ನನ್ನ ಕಣ್ಣಲ್ಲಿ ನೀರು ಬರ್ತದೆ. ನೀರು ಬಂದು ಮಳೆ ಬರುತ್ತಿದೆ. ಹೌದಾ? ಅದೇ ಮಾಡಬೇಕು. ಮತ್ತೆಲ್ಲೂ ಬರ್ತಾ ಇಲ್ವಾ ನೀರು? ಇಲ್ಲ. ಚಡ್ಡಿಯಾಗಿ ಒಂದೇ ಆಗಿದೆ ಮತ್ತೆ. ಅದು ಮಳೆದಿಂದ. ಹೌದಾ? ನಿಂಗೇನು ಶೇರ್ ಮಾಡ್ಲಿಕ್ಕೆ ಉಂಟಾ? ಇಲ್ಲ. ಎಂತ ಇಲ್ಲವಾ? ಹೇಳು ನಿಂದೆಂತ. ನಿಂಗೆ ನಿನ್ನ ಲೈಫ್ ಇದ ಕಷ್ಟ ಸುಖ. ನನಗೆ ಮಧ್ಯಮ ಕುಟುಂಬ ಅದು ರಿಯಲ್ ಫುಟೇಜ್ ಸಿಕ್ಕಿದೆ. ವೈರಲ್ ಫುಟೇಜ್ ಅಲ್ಲ, ನಿನ್ನೆ ರಾತ್ರಿ. ಹೆಂಗೆ ಇರ್ತದೆ? ಎಲ್ಲ ತಾಯಿ ಹಾಗೆ ಇರುದು. ನಿಮಗೆ ಎಂತ ಜೋರ್ ಮಾಡಿದ್ರೆ ಅದನ್ನು ವಿಡಿಯೋ ಮಾಡಿದ್ದಾನೆ ಅವನು. ರೂಮ್ ಗಲೀಜು ಮಾಡಿ ಇಡ್ತಾರೆ, ಅದನ್ನು ಜೋರ್ ಮಾಡಿದ ವಿಡಿಯೋ ಮಾಡಿ ಇಟ್ಟಿದ್ದಾನೆ. ನಿಮ್ಮದೆಂತ ಉಪದ್ರ ಮಾತಾಡುವಾಗ? ಅವ್ರದ್ದು ವಿಡಿಯೋ ಮಾಡುವಾಗ ಹಿಂಗಡೆ ಮಾತಾಡಲೇಬೇಕು, ಇಲ್ಲದ್ರೆ ಆಗುದೇ ಇಲ್ಲ. ಸಮಾಧಾನ ಇಲ್ಲ. ಯಾರು ಅಥವಾ ಯಾರು? ನಿಮ್ಮದು ಕಷ್ಟ ಸುಖ, ನಿಮ್ಮ ಕೆಲಸದ ಒಂದು ನಿಮಿಷ. ನಿಮ್ಮ ಕೆಲಸದ ಕಷ್ಟ ಸುಖವನ್ನು ಶೇರ್ ಮಾಡಿ, ನಮ್ಮ ಜೊತೆಗೆ ಇರೀರಿ. ನಂದು ಕೆಲಸದ ಕಷ್ಟ ಎಂತ ಇಲ್ಲ. ಎಂತ ಹೇಳಿ, ಬೆಳಿಗ್ಗೆ ಎದ್ದು ನಿಮ್ಮ ಏನೆಲ್ಲ ಮಾಡಿದ್ರಿ ಇವತ್ತು? ಲೇಟ್ ಎದ್ದದ್ದು. ಅದು ಯಾವಾಗಲೂ ಲೇಟ್ ಎದ್ದದ್ದು. ಇನ್ನೊಂದು ಎದ್ದಿದ್ದೇನೆ, ಎದ್ದು ಸೀದಾ ಕೂತ್ಕೊಂಡದ್ದು. ಹುಷಾರಿಲ್ಲಲ್ಲ ಯಾರು, ಹಾಗೆ ಸ್ವಲ್ಪ ಡಲ್ ಇದೆ ಮನೆ. ಮಧ್ಯಮ ಕುಟುಂಬ ಡಲ್ ಆಗಿದೆ. ಮಧ್ಯಮ ಕುಟುಂಬದಲ್ಲಿ ಜೋಶ್ ಇಲ್ಲ. ಇಬ್ರು ಮೇನ್ ಪಿಲ್ಲರ್ಸ್ಗಳೇ ಹುಷಾರಿಲ್ಲದೆ ಬಿದ್ದಿದ್ದಾರೆ. ಅದರಲ್ಲಿ ಒಂದು ಅಮ್ಮ ಮತ್ತೆ ಒಂದು ಗುಂಡಿ. ಮತ್ತೆ ಅವನು ಹಿಂದೆ ಅವನು ಕೂಡ ಹುಷಾರಿಲ್ಲ ಅಂತ. ಅವನಿಗೆ ಶೀತ ಅಲ್ಲ, ಅವನಿಗೆ ಜ್ವರ ಇಲ್ಲ ಅಲ್ಲ. ಅವನು ವೇಸ್ಟ್ ಇಲ್ಲದ್ರು ಅದು ಬಿಡಿ. ಮತ್ತೆಂತ ಮತ್ತೆ ಏನುಂಟ ನಿಮ್ಗೆ ಹೇಳಲಿಕ್ಕೆ? ಇಲ್ಲ. ನಿಮ್ಮ ಕೆಲಸದ ಜೀವನ ಹಿಂಗೆ ಹೋಗ್ತಾ ಉಂಟು? ನಂದು ಕೆಲಸ ಒಳ್ಳೇದಾಗ್ತಾ ಉಂಟು, ಅದರಲ್ಲಿ ಎಂತ ಕಿರಿಕಿರಿ ಇಲ್ಲ. ಆಯ್ತು, ಕೆಲಸ ಮಾಡಿ. ಬಾಯ್. ಹಾಂ, ಅದು ನಾನು DC ಅಲ್ಲ ಡಿ ಸಿಗೆ ಫೋನ್ ಮಾಡಿ, ಎಲ್ಲರಿಗೆ ಹುಷಾರಿಲ್ಲ ಅಲ್ಲ, ಅದಕ್ಕೆ DC ಗೆ ಫೋನ್ ಮಾಡಿ ಹೇಳಿದ್ದು ಇವತ್ತು ರಜೆ ಕೊಡಿ ಅಂತ. ರಜೆ ಕೊಡಿ, ನನಗೆ ಮನೇಲಿ ಅಡಿಗೆ ಮಾಡಬೇಕು ಅಂತ. ಇಲ್ಲ, ಅಮ್ಮನಿಗೆ ಹುಷಾರಿಲ್ಲ ಅಂತ. ಅವ್ರು ಹೌದಾ ಸರ್, ಥ್ಯಾಂಕ್ ಯು ಸರ್, ನಾನು ರಜೆ ಕೊಡ್ತೀನಿ ಸರ್ ಅಂತ ಹೇಳಿದ್ದು. ಹೌದಪ್ಪ, ನಿಂಗೊಬ್ನಿಗೆ ಕೊಡ್ಬೇಕಿತ್ತಲ್ಲ, ಬೇರೆಯವರಿಗೆಲ್ಲ ಯಾಕೆ ಕೊಟ್ಟದ್ದು? ಅದು ಬೇರೆಯವರಿಗೂ ಕೂಡ, ನನ್ನ ಜೊತೆಗೆ ಅವರಿಗೆ ಮಾತ್ರ ಇದು ಪ್ರಾಬ್ಲಮ್ ಆಗ್ತದಲ್ಲ, ಅದಕ್ಕೆ ಎಲ್ಲರಿಗೆ ರಜೆ ಕೊಟ್ಟೆ. ಹೌದಪ್ಪ, ಪಾಪದ ಜನರು. ಇದೊಂದು ಈಗ DC ನೋಡ್ಬೇಕು, ಚಡ್ಡಿ ಜಾರಿಸ್ತಾರೆ. ನೀವು ಮೊನ್ನೆ ಹೇಳಿದ್ದು ಮಳೆ ಬರ್ತದೆ, ಯಾರು ನಿಮಗೆ ನಂಬಲಿಲ್ಲ. ಈಗ ನಿಮಗೆ ಹೆಂಗೆ ಆಗ್ತಾ ಉಂಟು? ಮಳೆ ಬರ್ತದೆ, ನೀರು ಬೀಳ್ತದೆ, ಒಳ್ಳೆ ಬರ್ತದೆ. ಅಲ್ಲ, ನೀವು ಮಳೆ ಬರ್ತದೆ ರಜೆ ಸಿಗ್ತದೆ ಅಂತ ಹೇಳಿದ್ರಲ್ಲ, ಹೌದು. ಎಲ್ಲರೂ ನಿಮಗೆ ನಂಬಲಿಲ್ಲ. ಮತ್ತೆ ಇವತ್ತು ಮಳೆ ಬಂದು ನೀರು ಬೀಳ್ತಾ ಉಂಟು, ಅಲ್ಲ ಮಳೆ ಬಂದು ರಜೆ ಸಿಗ್ತದೆ. ನಂಬದವರನ್ನು ಬಿಡು, ನಂಬಿದವರನ್ನು ಹಿಡು. ಯಾರು ನಂಬಲಿಲ್ಲ ಅಲ್ಲ? ನಂಬಿದವರು ಬೇಡ. ಬೇಡವಾ? ನೀವು ನಮಗೆ ಬೇಡ ಅಂತ ಹೇಳುದಾ? ನಂಬಿದವರು ಬೇಡ, ನಂಬದವರು ಇರಲಿ. ನೀವು ಎಲ್ಲರನ್ನು ಬೇಡ ಅಂತ ಹೇಳುದಾ? ನೀವು ಹಂಗೆ ಹೇಳುದಾ? ನಿಮ್ಮ ಫ್ಯಾಮಿಲಿಯನ್ನು ಬೇಡ ಅಂತ ಹೇಳುದಾ? ನಮಗೆ ಬೇಡ ಈ ಲೈಫ್. ಟಾಟಾ ಶೋರೂಮಿಗೆ ಹೋಗ್ತಾ ಇದ್ದೀವಿ ನಾವು. ಹಾಗೆ ಹೋಗುವಾಗ ಇವಾಗ ಏನಂದರೆ, ನೀವು ಸುಮಾರು ಸಲ ನೋಡಿರ್ಬೋದು, ನಾನು ಸುಮಾರು ಮೇಕಪ್ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ. ಆದರೆ ಐ ಮೇಕಪ್ ಜಾಸ್ತಿ ನಾನು ನಿಮ್ಮ ಜೊತೆ ಯಾವತ್ತೂ ಶೇರ್ ಮಾಡಲಿಲ್ಲ. ಅದು ನನಗೆ ತುಂಬ ಇಷ್ಟ. ಕಾಜಲ್, ಐ ಮೇಕಪ್ ಮಾಡೋದು, ಐ ಶ್ಯಾಡೋ ಹಾಕೋದು ಅದೆಲ್ಲ ತುಂಬ ಇಷ್ಟ.
ನಾನು ಇವತ್ತು ಸ್ವಲ್ಪ ಡಿಫ್ರೆಂಟ್ ಏನಾದರೂ ಮಾಡೋಣ ಅಂತ ಹೇಳಿ ಎನಿಸಿದೆ. ನಾನಿವತ್ತು ಇವಾಗ ಟ್ರೆಂಡಿಂಗ್ ಅಲ್ಲಿರುವಂಥ ನ್ಯಾಷನಲ್ ಹಾಗೂ ಇಂಟರ್ನ್ಯಾಷನಲ್ ಸೆಲೆಬ್ರಿಟೀಸ್ ಎಲ್ಲ ಮಾಡ್ತಾರೆ ನೋಡಿ ಐ ಮೇಕಪ್, ಆ ಲುಕ್ ತರೋಣ ಅಂತ ಹೇಳಿ ಎನಿಸಿದ್ದೀನಿ. ನೋಡೋಣ ಯಾವ ರೀತಿ ನನ್ನ ಮೇಲೆ ಕಾಣುತ್ತೆ. ಫಸ್ಟ್ ನನ್ನದು ಇದು ಟ್ರೈ. ಹಾಗೆ ನನಗೆ ಯಾರ್ದಾದ್ರೂ ಹೆಲ್ಪ್ ಬೇಕಾಗುತ್ತೆ, ನಾನು ಒಬ್ಬಳು ಇದನ್ನು ಮಾಡಲಿಕ್ಕೆ ಆಗಲ್ಲ. ನೋಡೋಣ, ನನ್ನ ಸಸ್ತ ಮೇಕಪ್ ಆರ್ಟಿಸ್ಟ್ ಅವಳು, ಆದರೆ ಚೆನ್ನಾಗಿ ಮಾಡ್ತಾಳೆ. ನನಗೆ ಅವಳು ಮಾಡಿದರೆ ಕರೆಕ್ಟ್ ಆಗುತ್ತೆ. ಹಾಗೆ ಅವಳ ಹತ್ರನೇ ಮಾಡಿಸೋಣ ಅಂತ ಹೇಳಿ ಎನಿಸಿದ್ದೀನಿ ಇವತ್ತು. ಸ್ವಲ್ಪ ನೀವು ನೋಡಿರ್ಬೋದು, ಸುಮಾರು ಸೆಲೆಬ್ರಿಟಿ ಇವಾಗ ಇಂಡಿಯಾದಲ್ಲಿ ಇರೋರು ಎಷ್ಟು ಚೆನ್ನಾಗಿ, ಈ ಹೊರಗ ದೇಶದ ಕೂಡ ಹಾಗೆ ಸೆಲೆಬ್ರಿಟೀಸ್ ಎಷ್ಟು ಚೆನ್ನಾಗಿ ಐ ಮೇಕಪ್ ಎಲ್ಲ ಮಾಡ್ತಾರೆ. ಅವನೊಂದು ಅವರು ಐಲೈನರ್ ಹಾಕಿ ಎಲ್ಲ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಕಾಣುತ್ತಂತ ಇಲ್ಲ. ನನಗೆ ಕೂಡ ಆ ರೀತಿ ಟ್ರೈ ಮಾಡೋಣ ಅಂತೇಳಿ ಒಂದು ಯಾವ ರೀತಿ ಕಾಣ್ಬೋದು ನೋಡೋಣ ಅಂತೇಳಿ. ಹಾಗೆ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡಿದಾಗೆ ಆಗುತ್ತೆ, ಒಂಥರ ಡ್ರಾಮ್ಯಾಟಿಕ್ ಲುಕ್ ಕೊಡೋಣ ಅಂತೇಳಿ ಎನಿಸಿದ್ದೀನಿ. ನೋಡೋಣ ಯಾವ ರೀತಿ ಆಗುತ್ತೆ, ಆಮೇಲೆ ಚೆಂದ ಕಾಣುತ್ತಾ ಇಲ್ವೋ ಅದು ನೀವೇ ಡಿಸೈಡ್ ಮಾಡಬೇಕು. ಒಂದು ಟ್ರೈ ಮಾಡೋಣ ಅಂತೇಳಿ ಎನಿಸಿದ್ದೀನಿ ನಾನು. ಹಾಗೆ ಇವಾಗ ತಿಮ್ಮಿ ಇದ್ದಾಳೆ ನನ್ನ ಜೊತೆ, ಅವಳ ಹೆಲ್ಪಿನಿಂದ ನಾನಿವತ್ತು ನನ್ನದು ಐ ಮೇಕಪ್ ಮಾಡ್ತಾ ಇದ್ದೀನಿ. ಐ ಲೈನರ್ ಹಾಕಿ ಡ್ರಾಮ್ಯಾಟಿಕ್ ಲುಕ್ ಹೀಗೆ ಹೀಗೆ ಮಾಡಿ ನೋಡೋಣ ಯಾವ ರೀತಿ ಕಾಣುತ್ತೆ ಅಂತ ಹೇಳಿ. ಇವತ್ತು ನನಗೆ ಹೆಲ್ಪಿಗೆ ನನ್ನ ತಿಮ್ಮಿ ಇದ್ದಾಳೆ. ಇವಳು ನಾನು ಇವತ್ತು ಐ ಮೇಕಪ್ ಮಾಡ್ತಾಳಂತೆ. ಎಂತ ಆಡ್ತೀಯ, ಚೆನ್ನಾಗಿ ಮಾಡ್ಬೇಕು, ಭೂತ್ನೇ ರೀತಿ ಕಾಣ್ಲಿಕ್ಕಿಲ್ಲ ಮತ್ತೆ ನಾನು, ಆಯ್ತಾ? ದೊಡ್ಡ ಟಾಸ್ಕ್ ಕೊಟ್ಟಿದ್ದಾರೆ ಗುಂಡಿ, ಮಾಡಿ ನೋಡೋಣ ಯಾವ ರೀತಿ ಮಾಡ್ತಾಳೆ ಅಂತ ಹೇಳಿ. ಫಸ್ಟಿಗೆ ಫುಲ್ ಫೇಸಿಗೆ ಹಾಗೂ ಕಣ್ಣಿಗೆ ನಾವು ಫೌಂಡೇಶನನ್ನು ಹಾಕೋಣ. ನಾನು NYBY 3-in-1 ಫೌಂಡೇಶನ್ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇದರಿಂದ ಮೇಕಪ್ ಎಲ್ಲ ಕರೆಕ್ಟಾಗಿ ಸೆಟ್ ಆಗುತ್ತೆ. ಆಮೇಲೆ ನಿಮಗೆ ಇಷ್ಟವಾದ ಐ ಶ್ಯಾಡೋವನ್ನು ಹಾಕ್ಬೋದು. ನಾನಿವತ್ತಿನ ಐ ಮೇಕಪ್ಗೆ NYBY ಕಲರ್ಡ್ ಕಾಜಲ್ ಯೂಸ್ ಮಾಡ್ತಾ ಇದ್ದೀನಿ. ಬ್ಲೂ, ಗ್ರೀನ್, ವೈಟ್, ಬ್ರೌನ್ ಸುಮಾರು ಕಲರ್ ಇದೆ ಇದರಲ್ಲಿ. ನಾನೀಗ ಫಸ್ಟಿಗೆ ಬ್ಲೂ ಕಲರನ್ನು ತಗೊಂಡಿದ್ದೀನಿ. ಹೆಚ್ಚಾಗಿ ಬ್ಲ್ಯಾಕ್ ನಾನು ಯಾವತ್ತೂ ಹಾಕಿದ್ದೀನಿ, ಆದರೆ ಈ ಕಲರಲ್ಲಿ ನಾನು ಟ್ರೈ ಮಾಡಿರಲಿಲ್ಲ. ಹಾಗಾಗಿ ನೋಡುವ ಯಾವ ರೀತಿ ಕಾಣುತ್ತೆ ಅಂತ ಹೇಳಿ. ಓಕೆ, ವಾವ್, ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ. ಒಂದೇ ಸ್ಟ್ರೋಕಲ್ಲಿ ಇದು ಆಗಿ ಹೋಗುತ್ತೆ, ನೋಡ್ಬೋದು ನೀವು. ಸೂಪರ್, ನೋಡ್ಬೋದು ಎಷ್ಟೊಂದು ಸ್ಮೂತಾಗಿದು ಹೋಗ್ತಾ ಉಂಟು. ಹಾಗೂ ಎಲ್ಲ ಲುಕ್ಕಿಗೆ ಕೂಡ ಇದು ಪರ್ಫೆಕ್ಟ್ ಆಗಿದೆ ನೋಡಿ. ಇದು ಕೇವಲ ಇಷ್ಟೇ ಮಾಡಿದರೂ ಒಂಥರ ಚೆಂದ ಕಾಣುತ್ತೆ ಅಲ್ವಾ. ಇದಕ್ಕೆ ನಾವು ಮ್ಯಾಚಿಂಗ್ ಆಗುವಂಥ ಡ್ರೆಸ್ ಹಾಕಿದರೆ ಇನ್ನೂ ಕೂಡ ಚೆನ್ನಾಗಿ ಕಾಣುತ್ತೆ. ಕೆಳಗಡೆ ಇವಾಗ ಏನು ಮಾಡ್ತಾ ಇದ್ದಾಳೆ ಅಂದರೆ ಸ್ವಲ್ಪ ಬ್ಲೂ ಹಾಗೂ ಸ್ವಲ್ಪ ಯಾವುದು ಬ್ಲ್ಯಾಕ್, ಈ ಮಿಕ್ಸ್ ಕಾಂಬಿನೇಷನಲ್ಲಿ ಅವಳು ಮಾಡ್ತಾ ಇದ್ದಾಳೆ. ಹಾಗೂ ಸ್ವಲ್ಪ ಸ್ಮೋಕಿ ಲುಕ್ ಕೊಡ್ತಾ ಇದ್ದಾಳೆ. ಸ್ವಲ್ಪ ಬ್ರಷ್ನಿಂದ ಈ ರೀತಿ ಸ್ಮೂತ್ ಮಾಡ್ತಾ ಇದ್ದಾಳೆ, ಅಂದರೆ ಸ್ಮೋಕಿ ಲುಕ್ ಬರುತ್ತೆ ಇದರಿಂದ. ನೋಡ್ಬೋದು ನೀವು, ತುಂಬ ಚೆನ್ನಾಗಿ ಕಾಣ್ತಾ ಉಂಟು. ಅಗಲವಾಗಿ ಕಣ್ಣು ನೋಡಿ. ಸೈಡಲ್ಲಿ ಸ್ವಲ್ಪ ವೈಟಲ್ಲಿ ಈ ರೀತಿ ಬಾರ್ಡ್ರಿಗೆ ಸ್ವಲ್ಪ ಕಾರ್ನರಿಗೆ ಉಂಟು ನೋಡಿ, ಇದು ಮಾಡ್ತಾ ಇದ್ದಾಳೆ. ಹಾಗೂ ಮೇಲ್ಗಡೆಯಿಂದ ಕೂಡ ಶೇಪ್ ಕೊಡ್ತಾ ಇದ್ದಾಳೆ ಬ್ರೌನ್ ಕಲರಲ್ಲಿ ನೋಡಿ. ಇವಾಗ ಬ್ರಷ್ನಿಂದ ಸ್ವಲ್ಪ ಸ್ಮಜ್ ಮಾಡಿದರೆ ಆಯಿತು. ಈ ರೀತಿ ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತೆ ಆ ಕಾರ್ನರ್ ಎಲ್ಲ. ಕಣ್ಣು ನಿಮ್ಮದು ತುಂಬ ದೊಡ್ಡದಾಗಿ ಕಾಣುತ್ತೆ, ಇದರಿಂದ ಬ್ರಾಡಾಗಿ ಕಾಣುತ್ತೆ ನೋಡ್ಬೋದು. ಬ್ಲ್ಯಾಕ್, ಬ್ಲೂ, ಬ್ರೌನ್, ವೈಟ್ ಎಲ್ಲ ಕಾಂಬಿನೇಷನ್ ಸೂಪರ್ ಆಗಿದೆ. ಇವಾಗ ಮಸ್ಕಾರವನ್ನು ಹಾಕೋಣ. ಫೈನಲಿ ನನ್ನ ಐ ಮೇಕಪ್ ಆಯಿತು, ನೋಡ್ಬೋದು ತುಂಬ ಚೆನ್ನಾಗಿ ಕಾಣ್ತಾ ಉಂಟು. ಸ್ವಲ್ಪ ಹೊಸದಾದ ಲುಕ್ ಬಂದಿದೆ. ಸೆಲೆಬ್ರಿಟೀಸ್ ಎಲ್ಲ ನೀವು ನೋಡ್ಬೋದು, ಹೊರಗಡೆ ದೊಡ್ಡ ದೊಡ್ಡ ಪಾರ್ಟಿಗೆಲ್ಲ ಹೋಗುವಾಗ ತಮ್ಮ ಕಣ್ಣಿಗೆ ಇದೇ ರೀತಿಯ ಲುಕ್ ಕೊಡ್ತಾರೆ, ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಕೂಡ ಖಂಡಿತ ಟ್ರೈ ಮಾಡಿದನು. ವಾವ್, ನನಗಂತೂ ತುಂಬ ಇಷ್ಟ ಆಯ್ತಿದ್ದು. ಓಕೆ, ನೋಡಿದ್ರಲ್ಲ ಎಷ್ಟು ಚೆಂದ ಕಾಣ್ತಾ ಉಂಟಂತ ಹೇಳಿ. ನೀವು ಯಾವುದೇ ಪಾರ್ಟಿಗೆ ಅದಕ್ಕೆಲ್ಲ ಹೋಗುವಾಗ ಈ ರೀತಿ ನೀವು ಡ್ರಾಮ್ಯಾಟಿಕ್ ಐಸ್ ರೀತಿ ಲುಕ್ ಮಾಡ್ಬೋದು ನೋಡಿ. ತುಂಬ ಈಸಿ ಉಂಟು, ನಾವು ಮಾಡಿದ್ರೆ ಯಾರು ಕೂಡ ಇದನ್ನು ಮಾಡ್ಬೋದು ಅಂತ ಹೇಳಿ. ಓಕೆ, ತುಂಬ ಚೆಂದ ಕಾಣ್ತಾ ಉಂಟು ಈ ಬ್ಲೂ ಕಲರ್ ನೋಡಿ. ಹಾಗೂ ಅದಕ್ಕೆ ಶ್ಯಾಡೋ ಎಲ್ಲ ಕೊಟ್ಟಿದ್ದಾಳೆ ಅಲ್ಲ, ತುಂಬ ಚೆನ್ನಾಗಿ ಕಾಣ್ತಾ ಉಂಟಿತ್ತು. ಇಷ್ಟು ಚಂದ ಲುಕ್ ಬರಬೇಕಾದ್ರೆ ಈ ಎಲ್ಲ ಪ್ರಾಡಕ್ಟ್ ನಾನು NYBY ನಾನು ಪರ್ಪಲ್ ಇಂದ ತಗೊಂಡು ಬಂದಿದ್ದು. ಲಿಂಕ್ ಎಲ್ಲ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ನೀವು ಡಿಸ್ಕ್ರಿಪ್ಷನ್ಗೆ ಹೋದ್ರೆ ಅಲ್ಲಿ ನಿಮ್ಗೆ ಸ್ಪೆಷಲ್ ಆಫರ್ಸ್ ಎಲ್ಲ ಸಿಗುತ್ತೆ. ಓಕೆ, ಇವಾಗ ಹೊರಗಡೆ ಹೋಗೋಣ, ನೋಡೋಣ ಯಾವ ರೀತಿ. ಹಾಗಾದ್ರೆ ವೇಟ್ ಮಾಡ್ತಾ ಇದ್ದೀನಿ ಯಾವಾಗ ಹೋಗೋದಂತ ಹೇಳಿ. ಹೋಗಿ ನಿಮ್ಮ ಜೊತೆ ಕೂಡ ಏನು ನೋಡ್ತಾ ಇದ್ದೀನಿ, ಯಾವ ಕಾರ್ ನೋಡ್ತಾ ಇದ್ದೀನಿ ಎಲ್ಲವನ್ನು ನಾನು ಶೇರ್ ಮಾಡ್ತೀನಿ, ಬನ್ನಿ. ಓಕೆ, ಇವಾಗ ಹೊರಟಿದ್ವಿ, ಇನ್ನು ಹೋಗುದು. ಕಾರ್ ಇಲ್ಲ, ಹಾಗಾಗಿ ಆಟೋದಲ್ಲಿ ಹೋಗುದು. ಬರುವಾಗ ಕಾರ್ ತಗೊಂಡು ಬರೋದು. ಜೋರ್ ಮಳೆ ಉಂಟು, ಎಂತ ಮಾಡೋದು ಗೊತ್ತಾಗಲ್ಲ. ಬಾ, ಮಳೆಯಲಿ ನೆನೆಯಲಿ.
ಅವತ್ತು ಕಾರಿದ್ದು ಗ್ಲಾಸ್ ಎಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿತ್ತು, ಅದನ್ನೆಲ್ಲ ಸರಿ ಮಾಡಿಸಿದ್ವಿ. ಆಮೇಲೆ ಏನೆಲ್ಲ ಆಗಿತ್ತು ಬಾಕಿ ಅದೆಲ್ಲ ರಿಪೇರಿ ಮಾಡಿ ಇವಾಗ ತೊಗೊಂಡು ಹೋಗ್ಲಿಕ್ಕೆ ಬಂದಿದ್ದೀವಿ. ಕಾರ್ ರೆಡಿಯಾಗಿದೆಂತೆ. ಹಾಗೆ ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಉಂಟು, ಹಾಗೂ ಖುಷಿ ಕೂಡ ಆಯಿತು ಕಾರ್ ಸಿಕ್ಕಿದ್ದು ನಮಗೆ. ಓಕೆ, ನಮ್ಮ ಕಾರ್ ಸಿಕ್ತು ನಮಗೆ. ಮೊನ್ನೆಯಿಂದ ಕಾರ್ ಇಲ್ಲದೆ ಒಂಥರ ಜೈಲಲ್ಲಿ ಹಾಕಿದಾಗೆ ಆಗಿತ್ತು ನಮಗೆಲ್ಲರಿಗೂ ಕೂಡ. ಎಲ್ಲಿ ಹೋಗ್ಲಿಕ್ಕಿಲ್ಲ, ಏನಿಲ್ಲ. ಅಂದರೆ ಮಳೆ ಕೂಡ ಅಲ್ಲ, 2 ವೀಲರಲ್ಲಿ ಕೂಡ ಹೋಗ್ಲಿಕ್ಕೆ ಆಗಲ್ಲ. ಹಾಗೆ ತುಂಬ ಕಷ್ಟ ಆಗ್ತಾ ಇತ್ತು. ಇವಾಗ ಕಾರ್ ಸಿಕ್ತು. ಇನ್ನು ಎಷ್ಟು ಸ್ವಲ್ಪ ದಿನ ಇದೆ ಈ ಕಾರ್ ನಮ್ಮ ಜೊತೆ. ನಮ್ಮ ಪ್ರೀತಿ ಕಾರ್ ಇದು. ಇನ್ನೊಂದು 20 days ಮೇಬಿ. ಹೌದದೆ. ಓಕೆ, ಇವಾಗ ಇಲ್ಲಿಂದ ನನಗೆ ಐಬ್ರೋ ತೆಗಿಲಿಕ್ಕೆ ಹೋಗ್ಲಿಕ್ಕೆ ಉಂಟು. ಐಬ್ರೋ ಮಾಡಿ ಆಮೇಲೆ ಮನೆಗೆ ಹೋಗಿ. ನಂದು ಪ್ಯಾಕಿಂಗ್ ಆಗಿದೆ, ನಾನು ಹೇಳಿದೆಲ್ಲ, ಇವರದೆಲ್ಲ ಪ್ಯಾಕಿಂಗ್ ಆಗಿ ಮತ್ತೆ ಹಾಗೆ ಹೀಗೆ ಅಂತ ಹೇಳುವಾಗ ಹಾಗೆ ಹೋಗುತ್ತೆ ಟೈಮಿಗೆ ಹೋಗೋದೇ ಗೊತ್ತಾಗಲ್ಲ. ಆಮೇಲೆ ಹೊರಡೋದು. ತುಂಬ ಒಂಥರ ವೀಕ್ನೆಸ್ ಫೀಲ್ ಆಗ್ತಾ ಉಂಟು, ಎಂತ ಮಾಡೋದು ಗೊತ್ತಾಗಲ್ಲ. ಸಖಿಯೇ ಸಖಿಯೇ ನೀ ಶುರು ಮಾಡು ನನ್ನ ಕಾಡಲು, ನಿನ್ನ ನಗುವೆ ನನ್ನ ಎದೆಯೊಳಗೆ ಸರಿಗಮವು. ಸಖಿಯೇ ಸಖಿಯೇ. ಓಕೆ, ಮನೆ ಬಂತು. ವಿನು ಗೇಟ್ ತೆಗಿ. ಗಾಡಿ ಎಲ್ಲ ಅಲ್ಲಿ ಇಟ್ಟಿದ್ದಲ್ಲ ಮೊನ್ನೆಯಿಂದ. 2 ವೀಲರ್ ಕೂಡ ಒಳ್ಳೇದಾಯ್ತು ಆ ಜಾಗದಲ್ಲಿ. ಇವರಿಗೆ ಕೂಡ ಭಾರಿ ಖುಷಿ ಇಬ್ಬರಿಗೆ. ಕಾರ್ ಇರ್ಲಿಲ್ಲ ಅಲ್ಲ, ನೋಡ್ತಾ ಇದ್ರು. ಓಕೆ, ಇವಾಗ ಹೋಗಿ ಬಂದಾಯ್ತು. ಇಲ್ಲೇ ಹಾಕುದು ಬಟ್ಟೆ ಫ್ಯಾನ್ ಕೆಳಗೆ. ಮಳೆಗಾಲದಲ್ಲಿ ಮನೆ ಎಲ್ಲ ಗಚ್ಚಿ ಬೀಜಿ. ಹೊರಗೆ ಹಾಕಿದ್ರೆ ಆಯ್ತು ಶವರ್. ಹಾಗೂ ಪ್ಯಾಕಿಂಗ್ ಎಲ್ಲ ಆಯ್ತು ನಮ್ದು. ಇನ್ನು ಎಂತ ಟೀ ಕುಡಿಯೋದು, ಈಗ ಸ್ನಾನ ಮಾಡಿ ಇದೇ ಹಾಕ್ತೀನಿ ನಾನು. ಇದೇ ತೊಗೊಂಡಿರ್ತಿದ್ದೆ ಬಟ್ಟೆ, ಸ್ವಲ್ಪ ಕಂಫರ್ಟೇಬಲ್ ಉಂಟು. ಹಾಗೆ ಟ್ರೈನಲ್ಲಿ ಇದು ಸರಿ ಆಗುತ್ತೆ ನೈಟಿಗೆ ಮಲಗಲಿಕ್ಕೆಲ್ಲ. ಸ್ನಾನ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಸ್ನಾನ ಮಾಡಿ ಬಂದು ಮತ್ತೆ ಮುಂದೆ ಕೆಲಸ ಆಗ್ತಾ ಟೈಮ್ ಆಗುತ್ತೆ ಟೀ ಕುಡಿದು. ಈಗ ನಾವು ಚಹಾ ಮಾಡ್ತಾ ಇದ್ವಿ. ಅಮ್ಮ ಎಲ್ಲ ಹೋಗ್ತಾರೆ, ಅಂದರೆ 8 ಗಂಟೆಗೆ ಹೋಗ್ತಾರೆ. ಈಗ ಟೈಮ್ 5:19 ಆಯಿತು. ಅದಕ್ಕೆ ಚಹಾ ಕುಡಿದು ಒಂದು ಹೋಗ್ತಾರೆ ಅಂತ. ಅಂದರೆ ಚಹಾ ಕುಡಿದು ಸರಿಯಲ್ಲ ನೀನು ಕಿರಿಕಿರಿ ಮಾಡೋದು. ಮಾಡ್ತೀನಿ ಅಂತ. ಚಹಾ ಮಾಡು, ಮತ್ತೆ ನಂಗೆ ಕೊಡು. ಮತ್ತೆ ಅಂತ ಚಹಾ ಆಗ್ತಾ ಉಂಟು. ಚಹಾ ಆಗ್ತಾ ಇದೆ. ಮೀನುಗೆ ಹಾಲು, ಅದಕ್ಕೆ ಹಾಲು ಸಪ್ರೇಟ್ ಬಿಸಿ ಮಾಡೋದು ಈಗ ಅಲ್ಲ ರಾಯ್? ಇದರಲ್ಲಿ ಎಂತ? ಯಾವುದ್ರಲ್ಲಿ? ಇದರಲ್ಲಿ ಎಂತದ ಏನಿಲ್ಲ. ಎಂತ ಮಾರೆ ನೀನು? ಅಲ್ಲ, ಅದು ನೀರು ಫುಲ್ ಮಾಡ್ಲಿಕ್ಕೆ ಹೇಳಿದ್ದು. ಮಾಡು ನಿಂಗೆ ಹೇಳಿದ್ದು. ಎಂತ? ಬಿಸಿ ನೀರು ಇಟ್ಟಿಯಾ? ಆಯ್ತು, ಬಾಯ್. ಚಹಾ ರೆಡಿ ಆಯಿತು. ಈಗ ಚಹಾ ಕುಡಿಯೋದು. ಅಬ್ಬ, ಇವತ್ತು ಚಹಾ ಕುಡಿತಾ ಇದ್ದೀವಿ.
ಇವತ್ತು ಚಹಾ ಕುಡಿತಾ ಇದ್ದೀವಿ. ಯಾವಾಗಲೂ ಚಹಾ ಕುಡಿತೀವಿ, ಇವತ್ತು ಕೂಡ ಚಹಾ ಕುಡಿತಾ ಇದ್ದೀವಿ. ಇವತ್ತು ಅಮ್ಮ ಹೋಗುದು, ಅದಕ್ಕೆ ಚಹಾ ಕುಡಿಯೋದು. ಎಂತದ ನಾನ್ಸೆನ್ಸ್ ಉಂಟಿದೆ. ಈಗೆಲ್ಲ ಪೂರ್ವ ತಪ್ಪಿದೆ. ನಮ್ಮ ರಿಲೇಟಿವ್ ಮತ್ತೆ ಅಪ್ಪ 8 ಗಂಟೆ ಟ್ರೈನು, ಈಗ 6 ಗಂಟೆ ಚಹಾ ಕುಡಿದು ಹೋಗುದಾ? ಹೇಳುವಾಗ ಈಗ ಟೀ ಕುಡಿತಾ ಇದ್ದೀವಿ. ಅಮ್ಮ ಎಲ್ಲ ಆವಾಗಲೇ ಕುಡಿದಿದ್ದಾರಂತೆ, ನಾವು ಮಾತ್ರ ಬಾಕಿ. ಹಾಗೆ ನಾವು ಮೇಲ್ಗಡೆ ಕುಡಿತೇವೆ.